ಇಲ್ಲೊಂದು ಮಿಥುನ ಶಿಲ್ಪ ಇದೆ. ಒಬ್ಬ ವ್ಯಕ್ತಿ ಆಕೆಯನ್ನು ಆಲಿಂಗನ ಮಾಡಿ ಪ್ರೀತಿ ಮಾಡ್ತಾ ಇದ್ದಾನೆ. ಆದರೆ ಅವಳ ಮುಖ ಕತ್ತೆಗೆ ಹೋಲಿಕೆಯಲ್ಲಿ ಮಾಡಿದ್ದಾನೆ ಶಿಲ್ಪಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಾಪ್ತೇತು ಷೋಡಶೆ ವರ್ಷೆ ಗಾರ್ಧಬೋಪಿ ಅಪ್ಸರಾಭವತಿ. 16 ವಯಸ್ಸಾದಾಗ ಕತ್ತೆ ಕೂಡ ಅಪ್ಸರ ರೀತಿಯಲ್ಲಿ ಕಾಣುತ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಮಾಡಿದ್ದಾನೆ. ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಕರಿತೀವಲ್ಲ, ಆ ರೀತಿಯ ಒಂದು ಶಿಲ್ಪ ಇದೆ. ನರಸಿಂಹಾವತಾರ ಬಹಳ ಅದ್ಭುತವಾದ ಶಿಲ್ಪಿಯ ಕಲ್ಪನೆ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಕರುಳಿನ ಮಾಲೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಆ ರಾಕ್ಷಸನ ಹೊಟ್ಟೆಯನ್ನು ಬಗೆಯುವ ಸಂದರ್ಭದಲ್ಲಿ ರಾಕ್ಷಸದಿಂದ ಪ್ರತಿರೋಧವನ್ನು ತಡೆಯೋದಕ್ಕೋಸ್ಕರ ಕೈಯನ್ನಿಂದ ಮಂಡಿಯನ್ನು ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕಾಲ ಸಂಧಿಯಲ್ಲಿ ಕೈಯನ್ನು ಲಾಕ್ ಮಾಡಿದ್ದಾನೆ, ಡೆತ್ ಲಾಕ್ ಅಂತ ಕರಿತೇವೆ. ಅದ್ಭುತವಾದ ಕಲ್ಪನೆ. ಶಿಲ್ಪಿಯ ಕಲ್ಪನಾತೀತ ಕಲೆಗೆ ಒಂದು ನಿದರ್ಶನ. ದೇವರ ದರ್ಶನ ದುರ್ಲಭವಾದಾಗ ಮನಸ್ಸಂತೋಷಕ್ಕೋಸ್ಕರ ಪಾದ ಸೇವೆಯನ್ನು ಮಾಡ್ಕೊಂಡು ಹೋಗೋದಕ್ಕೋಸ್ಕರ ವಿಷ್ಣು ಪಾದವನ್ನು ಹೊರಗಡೆ ನಿರ್ಮಾಣ ಮಾಡಿದ್ದಾರೆ. ವಿಷ್ಣುವನ ಪಾದ ಅಂತ ತೋರಿಸಲಿಕ್ಕೆ ಪದ್ಮರೇಖೆಯನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ಮನ್ಮಥನ ಕೈನಲ್ಲಿ ಕಬ್ಬಿನ ಜಲ್ಲೆ, ಹೂವಿನ ಬಾಣ, ಮೊಸಳೆಯ ಲಾಂಛನ ಇರ್ತದೆ. ಈತ ಪ್ರೀತಿಯ ಅಧಿಪತಿ. ಸಹಜವಾದ ಪ್ರೀತಿ ಕಬ್ಬಿನಷ್ಟು ಸಿಹಿಯಾಗಿ, ಹೂವಿನಷ್ಟು ಮೃದುವಾಗಿ, ಮೊಸಳೆ ಹಿಡಿದಷ್ಟು ಬಿಗಿಯಾದ ಪ್ರೀತಿ ಇರಬೇಕು ಅನ್ನೋ ಸಂಕೇತಕವಾಗಿ ಇದನ್ನು ತೋರಿಸ್ತಾರೆ. ಭರ್ತೃಹರಿಯ ಶೃಂಗಾರ ಶತಕದ ಕಾವ್ಯದಲ್ಲಿ ಹೇಳ್ತಾನೆ, ಯಾವುದೇ ವ್ಯಕ್ತಿಗೆ ಇಲ್ಲದ ಒಂದು ವಿಶೇಷತೆ ಇವನಿದೆ. ಇವನ ಬಾಣ ಹೊಡೆದಾಗ 2 ವಸ್ತುಗಳು ಒಂದಾಗತಕ್ಕಂಥ ಶಕ್ತಿ ಇವನಿಗೆ ಮಾತ್ರ ಇರತಕ್ಕಂಥದ್ದು. ಈಕೆ ವೀಣಾಪಾಣಿ. ಕೈನಲ್ಲಿ ಹಿಡಿತಕ್ಕಂಥ ವೀಣೆಯನ್ನು ಕೂಡ ನೋಡ್ಬೋದು. ವೀಣೆಗಳಲ್ಲಿ ಹಲವಾರು ರೀತಿ ಇದೆ. ಅದರೊಳಗೆ ಇದನ್ನು ನಾಗವೀಣೆ ಅಂತ ಕೂಡ ಕರಿತೇವೆ. ಮೇಲುಭಾಗದಲ್ಲಿ ಹಾವಿನ ಹೆಡೆ ರೀತಿಯಲ್ಲಿದೆ. ಆ ನಾಗವೀಣೆಯನ್ನು ಬರೆಸ್ತಾ ಇರ್ತಕ್ಕಂಥದ್ದು. ಇವತ್ತಿನ ಇನ್ಸ್ಟ್ರೂಮೆಂಟಿಗೆ ಕಂಪೇರ್ ಮಾಡಿದರೆ ಝೈಲೋಫೋನ್ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಕಾಣುತ್ತದೆ. ಹೂವಿಡಂಬಿಯ ನಂತರ ವೇಣುವಾದಕ ಅವನು ಕೈಯಲ್ಲಿ ಹಿಡಿತಕ್ಕಂಥ ಕೊಳಲನ್ನು ಬಾರಿಸುವ ಸಂದರ್ಭದಲ್ಲಿ ಬೆರಳುಗಳ ಮೇಲಾಟವನ್ನು ಕೂಡ ಚೆನ್ನಾಗಿ ಕೆತ್ತನೆ ಮಾಡಿದ್ದಾನೆ. ಈ ಪೀಠದಲ್ಲಿ ಶಿಲ್ಪಿ ಹೆಸರಿದೆ, ಚಾವಣ ಮಾಡಿದ ಶಿಲ್ಪಿ ಅಂತೇಳಿ ಈ ಶಿಲ್ಪವನ್ನು ಕೆತ್ತನೆ ಮಾಡಿದನು ಚಾವಣ ಅಂತ. ಇಲ್ಲೊಂದು ಮಿಥುನ ಶಿಲ್ಪ ಇದೆ. ಒಬ್ಬ ವ್ಯಕ್ತಿ ಆಕೆಯನ್ನು ಆಲಿಂಗನ ಮಾಡಿ ಪ್ರೀತಿ ಮಾಡ್ತಾ ಇದ್ದಾನೆ. ಆದರೆ ಅವಳ ಮುಖ ಕತ್ತೆಗೆ ಹೋಲಿಕೆಯಲ್ಲಿ ಮಾಡಿದ್ದಾನೆ ಶಿಲ್ಪಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಾಪ್ತೇತು ಷೋಡಶೆ ವರ್ಷೆ ಗಾರ್ಧಬೋಪಿ ಅಪ್ಸರಾಭವತಿ. 16 ವಯಸ್ಸಾದಾಗ ಕತ್ತೆ ಕೂಡ ಅಪ್ಸರ ರೀತಿಯಲ್ಲಿ ಕಾಣುತ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಮಾಡಿದ್ದಾನೆ. ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಕರಿತೀವಲ್ಲ, ಆ ರೀತಿಯ ಒಂದು ಶಿಲ್ಪ ಇದೆ. ವೇಣುವಾದಕದ ನಂತರ ತಾಳ ಮಂಜಿರ ಅಂತ ಕರಿತೇವೆ. ಕೈನಲ್ಲಿ ತಾಳಗಳನ್ನು ಹಿಡ್ಕೊಂಡು ತಾಳವನ್ನು ಹಾಕ್ತಾ ಇರ್ತಕ್ಕಂಥದ್ದು. ತಾಳದ ಗತಿಗೆ ತಕ್ಕಂತೆ ಸಾಮಾನ್ಯವಾಗಿ ನಮ್ಮ ಕಾಲಿನ ಬೆರಳನ್ನು ಟ್ಯಾಪ್ ಮಾಡ್ತೀವಿ. ಸಾಮಾನ್ಯ ಆ ಕಾಲಿನ ತಾಳ ಹಾಕ್ತೀವಿ ನೋಡ್ಬೋದು. ಇದರ ಪೀಠದಲ್ಲಿ ಬೀರ ಅನ್ನೋ ಶಿಲ್ಪಿ ಹೆಸರಿದೆ, ಬೀರದಂಡಿಕಾ ಅಂತೇಳಿ. ಅರ್ಧ ಮೋಹಿನಿ ಅಂತ ಕರಿತೇವೆ. ಮೋಹಿನಿ ನಾಟ್ಯವನ್ನು ಮಾಡುವಾಗ ತಲೆ ಮೇಲೆ ಕೈ ಇಟ್ಕೊಂಡು ಪಾಶ್ಚರ್ಲಿ ತೋರಿಸ್ತಾನೆ. ಇವಳ ಸುತ್ತ ಇರತಕ್ಕಂಥ ತೋರಣದ ಲತಾ ತೋರಣದಲ್ಲಿ ಇಲ್ಲಿ ಒಂದು ಹಣ್ಣಿನ ಮೇಲೆ ಕೂತ ನೊಣವನ್ನು ಹಿಡಿಯಕ್ಕೆ ಹೋಗ್ತಾ ಇರುವ ಹಲ್ಲಿಯನ್ನು ಕೆತ್ತನೆ ಮಾಡಿದ್ದಾನೆ. ಅತಿ ಸುಂದರವಾದ ಕಲ್ಪನೆ ಶಿಲ್ಪಿದು. ಎಲ್ಲಿ ಹಣ್ಣು ಇರ್ತದೋ ಅಲ್ಲಿ ನೊಣ ಬರುತ್ತೆ, ನೊಣವನ್ನು ತಿನ್ನಕ್ಕೆ ಹಲ್ಲಿ ಬರುತ್ತೆ. ಆ ರೀತಿಯಾಗಿ ನಮ್ಮ ದೇವಸ್ಥಾನವನ್ನು ನೋಡಿ ಆಕರ್ಷಿತ ಆದ ಜನಗಳಿಂದ ನಮಗೇನು ಲಾಭ ಇದೆ ಅನ್ನೋ ರೀತಿಯಲ್ಲಿ ಜನಗಳು ಕೂಡ ಬರ್ತಾರೆ. ನಮ್ಮ ಎಚ್ಚರಿಕೆಯಲ್ಲಿರಬೇಕು ಅನ್ನೋ ಕಾಶನ್ಗೋಸ್ಕರ ಇದನ್ನು ತೋರಿಸಿದ್ದಾನೆ. ಇದು ನೇಚರ್. ಹಣ್ಣನ್ನು ತಿನ್ನಕ್ಕೆ ನೊಣ ಬರೋದು, ನೊಣವನ್ನು ತಿನ್ನಕ್ಕೆ ಹಲ್ಲಿ ಬರೋದು. ಅರ್ಧಮೋಹಿನಿಯ ನಂತರದ ವಿಗ್ರಹ ಏಕನಾದ ಅಂತ ಕರಿತೇವೆ. ಒಂದು ತಂತಿಯ ವೀಣೆಯನ್ನು ಬಾರಿಸ್ತಕ್ಕಂಥ ಒಂದು ಸುಂದರವಾದ ವಿಗ್ರಹ. ಆ ವೀಣೆಯನ್ನು ಬಾರಿಸಲಿಕ್ಕೆ ಬಳಸ್ತಕ್ಕಂಥ ಸಣ್ಣ ಪಿಕ್ ಸ್ಟಿಕ್ ಅಂತ ಕರೆತಕ್ಕಂಥ ಒಂದು ಇನ್ಸ್ಟ್ರೂಮೆಂಟನ್ನು ಕೂಡ ಮರ್ಯಾದೆಲೆ ಕೆತ್ತನೆ ಮಾಡಿದ ಶಿಲ್ಪಿ. ಇದನ್ನು ಏಕನಾದ ಅಥವಾ ರುದ್ರವೀಣಾ ಅಂತ ಕೂಡ ಕರಿತೇವೆ. ಏಕನಾದದ ನಂತರ ಇರತಕ್ಕಂಥ ವಿಗ್ರಹ ಕುಟಿಲ ಕುಂತಳ ಅಂತ ಕರಿತೇವೆ. ಕನ್ನಡಿಯಲ್ಲಿ ನೋಡಿಕೊಂಡು ತನ್ನ ಮುಂಗುರುಗಳನ್ನು ಸುರುಳಿಸುತ್ತು ಇರತಕ್ಕಂಥ ವಿಗ್ರಹವನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾನೆ. ಇವತ್ತಿನ ಪರಿಭಾಷೆಯಲ್ಲಿ ಇದನ್ನು ಆರ್ಟಿಫಿಷಿಯಲ್ ಕರ್ಲ್ ಅಥವಾ ಪರ್ಮಿಂಗ್ ಫ್ಯಾಷನ್ ಅಂತೇಳಿ ಕರೀತಾರೆ. ಅವಳ ಕೈನಲ್ಲಿ ಕನ್ನಡಿ ನೋಡಿಕೊಂಡು ತನ್ನ ಮುಂಗುರುಗಳನ್ನು ಸುರುಳಿಸುತ್ತಕೊಳ್ತಕ್ಕಂಥ ವಿಗ್ರಹ ಕುಟಿಲ ಕುಂತಲ. ಕುಟಿಲ ಕುಂತಲೆಯ ನಂತರ ರಸಿಕ ಶಬರಿ ಅಂತ ಕರಿತೇವೆ. ಈಕೆ ಕೈನಲ್ಲಿ ಒಂದು ಬಾಸ್ಕೆಟ್ ಅಥವಾ ಬುಟ್ಟಿಯನ್ನು ಹಿಡ್ಕೊಂಡಿದ್ಲು, ಇನ್ನೊಂದು ಕೈನಲ್ಲಿ ಹಣ್ಣನ್ನು ಕೀಳ್ತಾ ಇದ್ದಾಳೆ. ರಾಮಾಯಣದ ಶಬರಿಯ ಸಂಕೇತವಾಗಿದ್ದನ್ನು ರಸಿಕ ಶಬರಿ ಅಂತ ಕರಿತೇವೆ. ಬಹುಶಃ ನಾವೆಲ್ಲ ಈ ವಿಗ್ರಹಗಳಿಗೆ ಈಗ ಹೇಳ್ತಾ ಇಕ್ಕಂಥ ಹೆಸರು ಶಿಲ್ಪಿಗಳ ಕಲ್ಪನೆ ಇಲ್ಲದಲ್ಲೇ ಇರಬಹುದು. ಈ ದೇವಸ್ಥಾನದ ಕುರಿತು ಕವನ ರಚನೆ ಮಾಡಿದ DVGಯವರ ಅಂತಃಪುರ ಗೀತೆಗಳಿಂದ ಈ ಹೆಸರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಹೇಳ್ತಾ ಇದ್ದೇವೆ. ಈ ಪೀಠದಲ್ಲೂ ಕೂಡ ಬೀರ ಅಂತಕ್ಕಂಥವ್ನು ಮಾಡಿರುವ ಶಾಸನದ ಆಧಾರ ಇದೆ ತಳಪೀಠದಲ್ಲಿ. ರಸಿಕ ಶಬರಿ. ಈಗ ನಾವು ನೋಡಿರ್ತಕ್ಕಂಥ ವಿಗ್ರಹ ಧನುರ್ಧಾರಿ ಅಂತ ಕರಿತೇವೆ. ಆ ಕಡೆ ನೋಡಿದ ಕಿರಾತೆ ರೀತಿಯಲ್ಲಿದೆ. ಈಕೆ ಧನುಷನ್ನು ಹಿಡ್ಕೊಂಡು
ಬಾಣ ಪ್ರಯೋಗವನ್ನು ಮಾಡಿದ ರೀತಿಯಲ್ಲಿ ತೋರಿಸಿದ್ರೆ ಅವಳ ಕೈಯಿನ ಬೆರಳುಗಳು ವಿರಳವಾಗಿದೆ. ಬಾಣವನ್ನು ಬಿಟ್ಟ ರೀತಿಯಲ್ಲೇ ಅವಳ ಬಗ್ಗಿದ ರಭಸಕ್ಕೆ ಹಾಕಿರೋ ಹಾರಗಳು ಕೂಡ ಅವಳ ಶರೀರವನ್ನು ಬಿಟ್ಟು ಮುಂಚಾಚಿದೆ. ನೋಡ್ತಕ್ಕಂಥ ಶಿಲಾಬಾಲಿಕೆಗಳ ಮೂಲ ಕಲ್ಪನೆ, ವಿಷ್ಣುವರ್ಧನ ಕಾಲದ ಮೂಲ ಕಲ್ಪನೆ ಇರ್ಬೋದು. ಎಲ್ಲವೂ ಕೂಡ ಈ ರೀತಿಯ ಸಣ್ಣ ಸಣ್ಣ ಶಿಲ್ಪಗಳಿತ್ತು. ಅವುಗಳ ಮುಂಭಾಗದಲ್ಲಿ ಈ ಥರ ದೊಡ್ಡ ವಿಗ್ರಹಗಳನ್ನು ನಂತರ ಅಳವಡಿಸಿರೋ ಅನ್ನೋ ಕಲ್ಪನೆ ನಮಗೆ ಬರ್ತದೆ. ಇರತಕ್ಕಂಥ 42 ಶಿಲ್ಪಗಳ ಪೈಕಿ ಪುರುಷ ವಿಗ್ರಹಗಳಲ್ಲಿ ಒಂದು ನೋಡಿ ವೇಣುವಾದಕ, ನಂತರ ಮತ್ತೊಬ್ಬ ತಬಲವಾದಕ. ಇವನು ಡೋಲನ್ನು ಕೂಡ ಬಡಿತಿರ್ತಕ್ಕಂಥದ್ದು. ಆ ಕೈಯನ್ನು ಹಗ್ಗದ ಒಳಗಡೆ ಹಾಕಿರ್ತಕ್ಕಂಥ ಶೈಲಿ, ಜೊತೆಗೆ ಅವನ ಕೇಶ ಶೃಂಗಾರ ಕೂಡ ಅತಿ ಸುಂದರವಾಗಿದೆ. ಇವತ್ತು ಹೆಣ್ಣುಮಕ್ಕಳು ಮಾವಿನ ಗೊಂಡೆ ಅಂತ ಕರೀತಾರೆ. ಆ ರೀತಿಯಾಗಿ ಇದು ದೇವಸ್ಥಾನದ ಭಿತ್ತಿಯ ಭಾಗದಲ್ಲಿದ್ದೇವೆ. ಭಿತ್ತಿಗಳಲ್ಲಿ ಮೊದಲು ಲಕ್ಷ್ಮೀನಾರಾಯಣ ತಲೆ ಭಾಗದಲ್ಲಿ ವಟಪತ್ರಶಾಹಿ ಕೃಷ್ಣ ಇದ್ದಾನೆ. ಸಣ್ಣ ಮಕ್ಕಳು ತಮ್ಮ ಕಾಲು ಬೆರಳನ್ನು ಬಾಗಿಟ್ಟುಕೊಂಡು ಚೀಪ್ತವಲ್ಲ, ಅದನ್ನು ಅದ್ಭುತವಾಗಿ ಕೆತ್ತನೆ ಮಾಡಿದ ಶಿಲ್ಪಿ ವಟಪತ್ರಶಾಹಿ ಅಂತೇಳಿ ಕರೀತವೆ. ನಂತರದಲ್ಲಿ ವಿಷ್ಣುವಿನ ಕೇಶವ, ಮಾಧವ, ಗೋವಿಂದ, ಸಂಕರ್ಷಣ, ನಾರಾಯಣನ 24 ರೂಪಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾದಂಥದ್ದು ಕೈಲಾಸೋದ್ಧರಣ ಅಥವಾ ರಾವಣಾನುಗ್ರಹ ಮೂರ್ತಿ ಅಂತ ಕರೀತಾರೆ. ವಿಷ್ಣುವಿನ ಚತುರ್ನಾಮಗಳಾದ ನಂತರ ಭದ್ರಕಾಳಿ, ಕೇಶವ, ನಾರಾಯಣ, ವಾಮನಾವತಾರಿ ವಿಷ್ಣು, ವಾಮನ ನಂತರ ಬಲಿರಾಜ, ಬಲಿಯ ನಂತರ ರಾವಣ, ಕೈಲಾಸೋದ್ಧರಣ ಮೂರ್ತಿ ಅಥವಾ ರಾವಣಾನುಗ್ರಹ ಅಂತ ಕರೀತಾರೆ. ಮೇಲ್ಗಡೆಯಲ್ಲಿ ಕೂತಿರುವ ಶಿವ ರಾವಣನ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ ಪರ್ವತವನ್ನು ಮೆಟ್ಟಿರ್ತಕ್ಕಂಥದ್ದು. ಮೆಟ್ಟಿದ ರಭಸಕ್ಕೆ ರಾವಣನ ಕಣ್ಣುಗುಡ್ಡೆ ಆಚೆ ಬಂದಿದೆ. ಕತ್ತು ಅಮಿಕೆದಾಗಿದೆ. ಕತ್ತಿನ ರಿಂಕಲ್ಸ್ ಕೂಡ ನೋಡುವುದು. ಇಳಿತಾ ಇರತಕ್ಕಂಥ ಕತ್ತಿ ಅರ್ಧ ಎಳೆದು ನಿಲ್ಲಿಸಿದ್ದಾನೆ. ವಿಷ್ಣುವಿನ ವಿಶ್ವರೂಪ ದರ್ಶನ, ನಂತರದಲ್ಲಿ ಮಹಿಷಾಸುರ ಮರ್ದಿನಿ, ನಂತರದಲ್ಲಿ ಬ್ರಹ್ಮ ನಂತರ ವರಾಹಾವತಾರ ವಿಷ್ಣು, ವರಾಹದ ನಂತರ ನರಸಿಂಹಾವತಾರ. ಬಹಳ ಅದ್ಭುತವಾದ ಶಿಲ್ಪಿಯ ಕಲ್ಪನೆ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಕರುಳಿನ ಮಾಲೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಆ ರಾಕ್ಷಸನ ಹೊಟ್ಟೆಯನ್ನು ಬಗೆಯುವ ಸಂದರ್ಭದಲ್ಲಿ ರಾಕ್ಷಸನಿಂದ ಪ್ರತಿರೋಧವನ್ನು ತಡೆಯೋದಕ್ಕೋಸ್ಕರ ಕೈಯನ್ನಿಂದ ಮಂಡಿಯನ್ನು ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕಾಲ ಸಂಧಿಯಲ್ಲಿ ಕೈಯನ್ನು ಲಾಕ್ ಮಾಡಿದ್ದಾನೆ, ಡೆತ್ ಲಾಕ್ ಅಂತ ಕರಿತೇವೆ. ಅದ್ಭುತವಾದ ಕಲ್ಪನೆ, ಶಿಲ್ಪಿಯ ಕಲ್ಪನಾತೀತ ಕಲೆಗೆ ಒಂದು ನಿದರ್ಶನ. ಗಜಸಂಹಾರ ಮೂರ್ತಿ, ಶಿವ ಆನೆಯ ಒಳಭಾಗದಲ್ಲಿ ನಾಟ್ಯ ಮಾಡ್ತಕ್ಕಂಥದ್ದು. ಗಜಸಂಹಾರ ಮೂರ್ತಿ ನಂತರ ನಾಗನಾಗಿಣಿ ನಂತರ ಯಕ್ಷಕಿನ್ನರರು, ಕಾಲಭೈರವನ ನಂತರ ಸೂರ್ಯನಾರಾಯಣ, ಸಪ್ತಾಶ್ವ ಸಮೇತನಾಗಿರ್ತಕ್ಕಂಥ ಸೂರ್ಯನಾರಾಯಣ ನಂತರ ಅಶ್ವತ್ಥಾಮನ ಸಂಹಾರ ಮಾಡ್ತಕ್ಕಂಥ ಭೀಮ, ಅಶ್ವತ್ಥಾಮನ ಆನೆಯನ್ನು ಸಂಹಾರ ಮಾಡ್ತಾ ಇರ್ತಕ್ಕಂಥ. ಪುನಃ ವಿಷ್ಣುವಿನ ಪ್ರತಿರೂಪಗಳು ಬರ್ತಾ ಹೋಗ್ತದೆ. ಪ್ರದ್ಯುಮ್ನ, ದಾಮೋದರ ಈ ರೀತಿಯ ಪ್ರತ್ಯಾಗಿಯೇ ಇಲ್ಲಿರ್ತಕ್ಕಂಥ ಒಂದು ವಿಗ್ರಹ ಆದಿಶಕ್ತ್ಯಾತ್ಮಿಕೆ ಅಥವಾ ಲಕ್ಷ್ಮೀ ಸರಸ್ವತಿ ಪಾರ್ವತಿಯ ಸಮ್ಮಿಲನದ ಸಂಕೇತವಾಗಿ ಒಂದು ವಿಗ್ರಹವನ್ನು ತೋರಿಸಿದ್ದಾನೆ. ಅವಳ ಕೈನಲ್ಲಿ ಅಕ್ಷಮಾಲೆ, ಪಾಶ, ಪುಷ್ಪ ಪ್ರದರ್ಶನಗಳನ್ನು ಕೂಡ ತೋರಿಸಿದ್ದಾನೆ. ನಂತರದಲ್ಲಿರುವ ಮಂಟಪಗಳು, ಇದನ್ನು ದೇವಕೋಷ್ಠ ಅಂತ ಕರಿತೇವೆ. ಅಂದಿನ ಕಾಲದಲ್ಲೇ ಬಹು ಅಂತಸ್ತುಗಳ ಕಲ್ಪನೆಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ವಿತ್ ಬಾಲ್ಕನಿ, ನಾವು ಸೀಟ್ ಔಟ್ ಅಂತ ಕರಿತೇವೆ, ಅಥವಾ ಬಿಸಿಲು ಮಚ್ಚು ಅಂತ ಕರಿತೇವೆ ಕನ್ನಡದಲ್ಲೇ. ಆ ಬಿಸಿಲು ಮಚ್ಚು ಅಥವಾ ಬಾಲ್ಕನಿಯನ್ನು ಕೂಡ ತೋರಿಸಿದ್ದಾನೆ. ಕೇಶವನ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗ ಪಕ್ಕಗಳಲ್ಲಿ ಒಂದು ಅಡಿಷನಲ್ ವರ್ಕ್ ಅಂದರೆ ಸೇರ್ಪಡೆಯ ಕೆತ್ತನೆಯನ್ನು ಮಾಡಿದರೆ. ಈ ದೇವಕೋಷ್ಠಗಳು ಮೂಲ ಕಲ್ಪನೆ ಎಲ್ಲ ನಂತರ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಇಲ್ಲಿ ನಾವು ಲೈಟ್ ಫೋಕಸ್ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ತಾ ಹೋಗ್ಬೋದು. ನಂತರ ಸೇರ್ಪಡೆ ಆಗಿರೋದು. ಆದ್ದರಿಂದ ಪ್ರಧಾನ ಭಿತ್ತಿಯನ್ನು ಕಟ್ ಮಾಡಿ ಇದನ್ನು ಸೇರಿಸಿದ್ದಾರೆ. ಇವು ಕೂಡ ಇವತ್ತಿನ ಬಹು ಅಂತಸ್ತು ಕಟ್ಟಡಗಳ ಮೂಲ ಕಲ್ಪನೆ ಇರಬಹುದು. ಇದು ಜಲಹರಿ ಅಂತ ಕರಿತೇವೆ. ದೇವರಿಗೆ ಅಭಿಷೇಕ ಆದ ನೀರು ಹೊರಬರಲಿಕ್ಕೆ ಪ್ರಣಾಳ, ಮೂಲ ಪ್ರಣಾಳ ಇದೇ ಬಳಪದ ಕಲ್ಲಿನಿಂದ ಇತ್ತು. ಆ ಬಳಪದ ಕಲ್ಲಿನ ಪ್ರಣಾಳ ಮುರಿದು ಹೋಗಿದೆ. ದೇವಸ್ಥಾನದ ಶಿಖರ ಬೀಳ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದ ಮೇಲ್ಗಡೆಯ ಛಜ್ಜ ಮತ್ತು ಈ ಜಲಹರಿ ಮುರಿದು ಹೋಗಿದೆ. ದೇವರ ದರ್ಶನ ದುರ್ಲಭವಾದಾಗ ಮನಸ್ಸಂತೋಷಕ್ಕೋಸ್ಕರ ಪಾದ ಸೇವೆಯನ್ನು ಮಾಡ್ಕೊಂಡು ಹೋದಕ್ಕೋಸ್ಕರ ವಿಷ್ಣು ಪಾದವನ್ನು ಹೊರಗಡೆ ನಿರ್ಮಾಣ ಮಾಡಿದ್ದಾರೆ. ವಿಷ್ಣುವನ ಪಾದ ಅಂತ ತೋರಿಸಲಿಕ್ಕೆ ಪದ್ಮರೇಖೆಯನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಬಹುಶಃ ಈ ಇದಕ್ಕೂ ಕೂಡ ಹಿಂದೆ ಒಂದು ಸಣ್ಣ ಮಂಟಪ ಇತ್ತು ಅಂತ ಕಲ್ಪನೆ ಇದೆ. ಆ ಮಂಟಪವನ್ನು ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ತೆಗೆದುಹಾಕಿದ್ದಾರೆ. ನಂತರದಲ್ಲಿ ವಿಷ್ಣುವಿನ ವರಾಹಾವತಾರ, ವರಾಹದ ನಂತರ ಮರ್ಕಟ ಮೋಹಿನಿ, ಅಪ್ಸರೆ, ಪುನಃ ವಿಷ್ಣುವಿನ ಚತುರ್ವಿಂಶತಿ ರೂಪಗಳಲ್ಲಿ ಕೆಲವು ಇದೆ. ವಿಶೇಷವಾದ ಆಕರ್ಷಣೆ ಮಾಡತಕ್ಕಂಥ ವಿಗ್ರಹ ಇದು ರತಿ ಮತ್ತು ಮನ್ಮಥ ಅಂತ ಕರಿತೇವೆ. ಈ ಮನ್ಮಥನ ಕೈನಲ್ಲಿ ಕಬ್ಬಿನ ಜಲ್ಲೆ, ಹೂವಿನ ಬಾಣ,
ಮೊಸಳೆಯ ಲಾಂಛನ ಇರ್ತದೆ. ಈತ ಪ್ರೀತಿಯ ಅಧಿಪತಿ. ಸಹಜವಾದ ಪ್ರೀತಿ ಕಬ್ಬಿನಷ್ಟು ಸಿಹಿಯಾಗಿ, ಹೂವಿನಷ್ಟು ಮೃದುವಾಗಿ, ಮೊಸಳೆ ಹಿಡಿದಷ್ಟು ಬಿಗಿಯಾದ ಪ್ರೀತಿ ಇರಬೇಕು ಅನ್ನೋ ಸಂಕೇತಕವಾಗಿ ಇದನ್ನು ತೋರಿಸ್ತಾರೆ. ಭರ್ತೃಹರಿಯ ಶೃಂಗಾರಶಕದ ಕಾವ್ಯದಲ್ಲಿ ಹೇಳ್ತಾನೆ, ಯಾವುದೇ ವ್ಯಕ್ತಿಗೆ ಇಲ್ಲದ ಒಂದು ವಿಶೇಷತೆ ಇವನಿದೆ. ಇವನ ಬಾಣ ಹೊಡೆದಾಗ ಎರಡು ವಸ್ತುಗಳು ಒಂದಾಗತಕ್ಕಂಥ ಶಕ್ತಿ ಇವನಿಗೆ ಮಾತ್ರ ಇರತಕ್ಕಂಥದ್ದು. ಇಲ್ಲಿ ಮತ್ತೊಂದು ಶಿಲಾಬಾಲಿಕೆ ಲೋಲಹಸ್ತೆ ಅಥವಾ ಸ್ವರ್ಗಹಸ್ತೆ ಅಂತ ಕರಿತವೆ. ಒಂದು ಕೈಯನ್ನು ಮೇಲಕ್ಕೆ ಮತ್ತೊಂದು ಕೈಯನ್ನು ತಳಕ್ಕೆ ಮಾಡಿ ಲೋಲಹಸ್ತದ ನಾಟ್ಯದಲ್ಲಿ ಮಾಡ್ತಾ ಇರೋದು. ಕೈಯಿನ ಬಳೆ ಕೂಡ ಅಳಕವಾದಾಗ ಯಾವ ರೀತಿ ತುದಿಗೆ ಜಾರ್ತದೋ ಆ ರೀತಿ ಜಾರಿದ ಬಳೆಯನ್ನು ಕೂಡ ಕೆತ್ತನೆ ಮಾಡಿದ ಶಿಲ್ಪಿ. ಈಕೆಯ ನಂತರ ತಾಳಮಂಜಿರ ಅಂತ ಕರಿತವೆ. ಹಿಂದೆ ನೋಡಿದ ಮತ್ತೊಂದು ಪುನರಾವರ್ತಿತ ವಿಗ್ರಹ. ಪುನಃ ಸ್ವರ್ಗಹಸ್ತೆಯನ್ನು ನಾಟ್ಯ ವಿಗ್ರಹ ಇದೆ. ಈ ವಿಗ್ರಹದ ಪೀಠದಲ್ಲಿ ಇದನ್ನು ಕೆತ್ತನೆ ಮಾಡಿದ ಶಿಲ್ಪಿ ಮಲ್ಲೋಜ ಅಂತಕ್ಕಂಥ ಹೆಸರನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾನೆ. ಕಾಪಾಲಿಕೆ ಅಥವಾ ಭೈರವಿ ಅಂತ ಕರಿತೇವೆ. ಹೆಗಲ ಮೇಲೆ ಕಪಾಲದಂಡವನ್ನು ಹೊತ್ಕೊಂಡು ತನ್ನ ನಾಟ್ಯವನ್ನು ಮುಗಿಸಿ ಮನೆಗೆ ಹೋಗ್ತಿರ್ತಕ್ಕಂಥ ಶೈಲಿಯಲ್ಲಿ ಮಾಡಿದ್ದಾರೆ. ಈ ಶಿಲ್ಪವನ್ನು ಕಡೆದವನು ಬೀರಣ್ಣ ಅನ್ನೋ ಶಾಸನದ ಆಧಾರ ಇದೆ ಇಲ್ಲಿ. ಈಕೆ ಜಯ ನಿಷಾದೆ ತನ್ನ ಬೇಟೆಯ ಕಾರ್ಯವನ್ನು ಮುಗಿಸಿ ತನ್ನ ಮನೆಗೆ ಹಿಂತಿರುಗ್ತಾ ಇರ್ತಕ್ಕಂಥದ್ದು. ಸಂತೃಪ್ತ ಮುಖಭಾವ, ಅವಳ ಹೋಗ್ತಕ್ಕಂಥ ಗತಿ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ ಶಿಲ್ಪಿ. ಪಕ್ಕದಲ್ಲಿರುವ ದಾಸಿ ಮೃತ ಪ್ರಾಣಿಯ ಶರೀರವನ್ನು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೂಡ ಕೆತ್ತನೆ ಮಾಡಿದ್ದಾನೆ. ಪಕ್ಕದಲ್ಲಿರುವ ದಾಸಿಯ ಕಾಲಿಗೆ ಚುಚ್ಚಿದ ಮುಳ್ಳನ್ನು ಮತ್ತೊಬ್ಬಳು ದಾಸಿ ತೆಗಿತಾ ಇದ್ದಾಳೆ. ಆಳಿಗೆ ಮೋಟಾಳಿಗೆ ಚೇಟಾಳು. ನಾಟ್ಯ ಮೋಹಿನಿ, ಭಸ್ಮಾಸುರನ ಸಂಹಾರ ಮಾಡಲಿಕ್ಕೆ ಬಂದ ವಿಷ್ಣು ಮೋಹಿನಿ ರೂಪದ ನಾಟ್ಯ ಇದು. ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ನಾಟ್ಯ ಮಾಡ್ತಾ ಇರ್ತಕ್ಕಂಥದ್ದು. ಶಿಲ್ಪಿಯ ಕಲ್ಪನೆ ಮತ್ತು ಕಾರ್ಯವೃತ್ತಿ ಬಹಳ ಅದ್ಭುತವಾಗಿದೆ. ಈಕೆಯ ತಲೆ ಮೇಲಿರುವ ಕೈ ಬೆರಳು, ಮೂಗಿನ ತುದಿ, ಕೈಯಿನ ಬೆರಳು ಇದ್ದಿದ್ದರೆ ಬೆರಳ ತುದಿ, ಕಾಲನ್ನ ಹೆಬ್ಬಿಟ್ಟು ಒಂದೇ ಸರಳ ರೇಖೆಯಲ್ಲಿ ಬರೋ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾನೆ. ವಿಷಕನ್ಯೆ ಅಥವಾ ವೃಶ್ಚಿಕನ್ಯೆ ಅಂತ ಕರಿತವೆ. ಅವಳ ಕೈಯಲ್ಲಿರ್ತಕ್ಕಂಥ ಸೀರೆಯನ್ನು ಒದರತಕ್ಕಂಥ ಶೈಲಿನ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೀರೆಯ ನೆರಿಗೆಯನ್ನು ಕೂಡ ತೋರಿಸಿದ್ದಾರೆ. ಸೀರೆ ಒಳಗಿದ್ದಂಥ ಬಹುಶಃ ಚೇಳೊಂದು ತಳಗಡೆ ಪೀಠದಲ್ಲಿ ಬಿದ್ದ ರೀತಿಯಲ್ಲಿ ಕಲ್ಪನೆ ಮಾಡಿದ್ದಾನೆ ಶಿಲ್ಪಿ. ವೃಶ್ಚಿಕ ಕನ್ಯೆ ಅಂತ ಕರಿತವೆ. ಬಟ್ಟೆ ಮೇಲೆ ಡಿಸೈನ್ ಮಾಡೋದನ್ನು ಕೂಡ ನಮ್ಮವ್ರ ಹಿಂದೆ ತಿಳ್ಕೊಂಡಿದ್ರು. ಅವಳ ತೊಡೆ ಮೇಲ್ಭಾಗದಲ್ಲಿರೋ ಬಟ್ಟೆಯಲ್ಲಿ ಡಿಸೈನನ್ನು ಕೂಡ ನೀವು ನೋಡ್ಬೋದು. ಏನು ಇವತ್ತು ಪ್ರಿಂಟೆಡ್ ಕ್ಲೋತ್ ಅಂತೀವಲ್ಲ, ಆ ಪ್ರಿಂಟೆಡ್ ಕ್ಲೋತ್ ಟೈಪ್ ತೋರಿಸಿದೆ. ಈಕೆ ಗುರು ಶಿಷ್ಯ ಪರಂಪರೆಗೆ ಒಂದು ಉದಾಹರಣೆ. ಆಕೆ ತನ್ನ ಶಿಷ್ಯಗೆ ನಾಟ್ಯವನ್ನು ಹೇಳಿಕೊಡ್ತಾ ಇರ್ತಕ್ಕಂಥದ್ದು. ಈಕೆಯ ಪೀಠದಲ್ಲಿ ರೂವರಿ ಚಾವಣ ಮಾಡಿದ ಅನ್ನೋ ಶಾಸನದ ಆಧಾರ ಇದೆ. ಶಕುನ ಶಾರದೆ ಅಂತ ಕರಿತವೆ. ನಮ್ಮಲ್ಲಿ ತಾಳೆ ಎಲೆ ಮೇಲೆ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನೋಡಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಆ ಶಕುನ ಶಾರದೆ. ಈ ಕೈನಲ್ಲಿ ತಾಳೆಯ ಗ್ರಂಥ ಇದೆ, ಕೈನಲ್ಲಿ ಅಭಯ ಮುದ್ರೆ ಇದೆ. ಪ್ರತಿ ವಿಚಾರಗಳನ್ನು ನನ್ನ ಬಲ್ಲೆ ಅನ್ನೋ ರೀತಿಯಲ್ಲಿ ಈಕೆ ತನ್ನ ಗತಿಯನ್ನು ತೋರಿಸ್ತಾ ಇದ್ದಾಳೆ. ಈಕೆ ನಾಟ್ಯದ ನಂತರ ದಣಿ ವಾರಿಸ್ಕೊಳ್ಳೋದಕ್ಕೋಸ್ಕರ ಬೀಸಣಿಗೆಯಿಂದ ಗಾಳಿಯನ್ನು ಬೀಸ್ಕೊಳ್ತಾ ಇರ್ತಕ್ಕಂಥದ್ದು. ನಂತರ ಆರಾಮಾಗಿದ್ದಾಗ ತಾಂಬೂಲ ಚರ್ವಣವನ್ನು ಮಾಡ್ತಾರೆ. ನಮ್ಮಲ್ಲಿ ಕರ್ನಾಟಕದ ಸಂಪ್ರದಾಯ ತಾಂಬೂಲ ಅಂತ ಕರಿತೇವೆ. ಆ ಕೈನಲ್ಲಿ ತಾಂಬೂಲವನ್ನು ಕೂಡ ಹಿಡ್ಕೊಂಡಿರೋ ಸನ್ನಿವೇಶ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವಳೆಯ ಸೇವಕರು ಅವಳಿಗೆ ಒಳ್ಳೆ ನಿದ್ರೆ ಬರಬೇಕು ಅಂತೇಳಿ ಹಿನ್ನೆಲೆಯ ಮ್ಯೂಸಿಕನ್ನು ಕೊಡ್ತಾ ಇದ್ದಾರೆ. ಈ ಜಾಲಂಧದ ಪಟ್ಟಿಕೆಯಲ್ಲಿ ಕೃಷ್ಣನ ಕಥೆಯನ್ನು ನಾವು ನೋಡ್ತೇವೆ. ವೇಣುಗೋಪಾಲನ ಹಿಂಬಾಲಕರು ಗೋಗ್ರಾಹಿಗಳು, ಅವರ ವೇಷಭೂಷಣಗಳು ಕೂಡ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾನೆ. ಶಿಲ್ಪಿಯ ಕಲ್ಪನೆ ನಿತ್ಯ ಜೀವನ ಯಾವ ರೀತಿ ಇರ್ತಾಯಿತ್ತು ಅಂತ ಕೂಡ ತೋರಿಸ್ತಾನೆ. ಇಲ್ಲಿ ಗೋಗ್ರಾಹಿ ತನ್ನ ಕೈನಲ್ಲಿರ್ತಕ್ಕಂಥ ಕೋಲಿನ ಮೇಲೆ ಕೂಡ ತಲೆಯನ್ನು ಊರಿಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ತುಂಬ ಚೆನ್ನಾಗಿ ತೋರಿಸ್ತಾನೆ. ನಂತರದಲ್ಲಿ ಬಲರಾಮ ಮತ್ತು ಕೃಷ್ಣ ಮುಷ್ಟಿಕ ಚಾಣೂರನ್ನು ಸಂಹಾರ ಮಾಡ್ತಾ ಇರೋದು. ಕಂಸ ಕಳಿಸಿದ ಕುವಲಯ ಪೀಡ ಅನ್ನೋ ಆನೆಯನ್ನು ಸಂಹಾರ ಮಾಡುವ ಕೃಷ್ಣ. ನಂತರದಲ್ಲಿ ಆತನ ಸೋದರ ಮಾವ ಕಂಸನನ್ನು ಸಂಹಾರ ಮಾಡ್ತಿರುವ ಕೃಷ್ಣ, ಕಂಸ ಸಂಹಾರ. ಈಕೆ ವೀಣಾಪಾಣಿ, ಕೈನಲ್ಲಿ ಹಿಡಿತಕ್ಕಂಥ ವೀಣೆಯನ್ನು ಕೂಡ ನೋಡ್ಬೋದು. ವೀಣೆಗಳಲ್ಲಿ ಹಲವಾರು ರೀತಿ ಇದೆ. ಅದರೊಳಗೆ ಇದನ್ನು ನಾಗವೀಣೆ ಅಂತ ಕೂಡ ಕರಿತವೆ. ಮೇಲ್ಭಾಗದಲ್ಲಿ ಹಾವಿನ ಹೆಡೆ ರೀತಿಯಲ್ಲಿದೆ. ಆ ನಾಗವೀಣೆಯನ್ನು ಬರೆಸ್ತಾ ಇರ್ತಕ್ಕಂಥದ್ದು. ಇವತ್ತಿನ ಇನ್ಸ್ಟ್ರೂಮೆಂಟಿಗೆ ಕಂಪೇರ್ ಮಾಡಿದರೆ ಝೈಲೋಫೋನ್ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಕಾಣುತ್ತದೆ. ಈಕೆ ವಿಗತಗರ್ವೆ ಅಂತ ಕರಿತವೆ. ಎಲ್ಲ ಸಂಪತ್ತುಗಳು ನಮಗೆ ದಕ್ಕಿದ ನಂತರ ನಮಗೆ ಬರ್ತಕ್ಕಂಥ ಅಹಂಕಾರವನ್ನು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ ಶಿಲ್ಪಿಯಲ್ಲಿ. ಅವಳಿನ ಕಣ್ಣಿನ ಹುಬ್ಬು ಮೇಲೆದ್ದಿದೆ, ಗದ್ದ ಊದಿದೆ, ಎದೆ ಸೆಟಿಸ್ಕೊಂಡಿದೆ. ವಿಗತಗರ್ವೆ ಅಂತ ಕರಿತವೆ. ಇವಳ ತಳಗಡೆ ಪೀಠದಲ್ಲಿ ಶಾಸನ ಬರೆದರೆ ರೂವಾರಿ ಮೈಣ ಅಂತೇಳಿ ಅವನ ಹೆಸರಿದೆ. ಗಿರಿವಜ್ರದಂಡ ಅಂತ ಅವನಿಗೆ ಬಿರುದಿತ್ತು. ಅಂದರೆ ಯಾವುದೇ ಬೆಟ್ಟ ಗುಡ್ಡಗಳು ಸಿಕ್ಕಿದ್ರೆ ಎಂಥ ಕಲ್ಲು ಅನ್ನೋರು ಕೂಡ ಇವರು ಕರಗಿಸ್ತಕ್ಕಂಥ ವ್ಯಕ್ತಿ ಅಂತೇಳಿ ಇವರಿಗೆ ಗಿರಿವಜ್ರದಂಡ ಅನ್ನೋ ಬಿರುದಿರ್ತಾಯಿತ್ತು. ಮೈಣ ಅಂತ ಶಿಲ್ಪಿ ಹೆಸರು. ಕರ್ನಾಟಕದ ಶಿಲ್ಪಕಲಾ ವೈಭವಕ್ಕೆ ಹಾಗೂ ನಮ್ಮ ಕರ್ನಾಟಕದ ಶಿಲ್ಪಿಗಳ ಕೈ ಚಳಕಕ್ಕೆ ಒಂದು ಅತ್ಯದ್ಭುತ ಉದಾಹರಣೆ ಈ ಜಾಲಂಧರದಲ್ಲಿ ಚೌಕಟ್ಟಿನ ಬರ್ತಕ್ಕಂಥ ಸಿಂಹದ ಪ್ರಾಣಿಗಳ ತಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಪ್ರಾಯೋಗಿಕವಾಗಿ ಒಂದು ಕೆತ್ತನೆ ಮಾಡಿದ್ದಾನೆ. ಇಲ್ಲಿ ಒಂದೊಂದು ಸಿಂಹದ ಶರೀರದ
ಮುಖಭಾಗ ಬೇರೆ ಬೇರೆ ಥರ ಇದೆ. ಒಂದು ಮುಖ ಇದ್ದಂಗೆ ಮತ್ತೊಂದರ ಮುಖ ಇಲ್ಲ. ಬೇರೆ ಬೇರೆ ಪ್ರಾಣಿಗಳ ತಲೆಯನ್ನು ಸೇರಿಸಿ ಪ್ರಯೋಗವನ್ನು ಮಾಡಿದ್ದಾನೆ. ಅತ್ಯದ್ಭುತವಾದ ಜಾಲಂಧ್ರ. ಕರ್ನಾಟಕದ ಪರಂಪರೆಯಲ್ಲೂ ಕೂಡ ಗಾಳಿಪಟವನ್ನು ಹಾರಿಸಾಡುವಂಥ ಒಂದು ಹಬ್ಬ ಇದೆ. ಪತಂಗ ನೃತ್ಯ ಅಂತ ಕರೀತಾರೆ ಇವತ್ತಿನ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗಲಿಕ್ಕೆ. ಗಾಳಿಪಟವನ್ನು ಹಾರಾಡಿಸ್ತಕ್ಕಂಥ ಒಂದು ಶಿಲ್ಪದ ಅದ್ಭುತ ಇದು. ಈ ಶಿಲ್ಪದ ತೆಳಗ ಭಾಗದಲ್ಲಿ ಶಾಸನದಲ್ಲಿ ಬರೆದಿದೆ, ರೂವಾರಿ ಕೆಂಚ ಮಲ್ಲಿಯಣ್ಣನ ಹಸ್ತಕುಶಲತಿಕೆ ಅಂತೇಳಿ ಈ ಶಾಸನ ಇದೆ. ಕರ್ನಾಟಕದ ಪರಂಪರೆಯಲ್ಲಿ ಒಂದು ಪದ್ಧತಿ ಇದೆ. ಇವರನ್ನು ಹಕ್ಕಿ ಪೀಕಿ ಅಂತ ಕರಿತೇವೆ. ಆ ಜನಾಂಗದಲ್ಲಿ ಸಣ್ಣದಾದ ಒಂದು ಬುಡಿಕೆಯನ್ನು ಇಟ್ಕೊಂಡು ಅದನ್ನು ಬಾರಿಸ್ತಾ ಮನೆಗಳಿಗೆ ಹೋಗಿ ಭವಿಷ್ಯವನ್ನು ಹೇಳ್ತಕ್ಕಂಥ ಜನ ಹಕ್ಕಿ ಪಿಕ್ಕಿ ಅಂತ ಕರೀತಾರೆ. ತಮಿಳುನಾಡಲ್ಲಿ ಅವ್ರನ್ನ ನರಿ ಕೊರವರು ಅಂತ ಕರೀತಾರೆ. ಒಂದು ವಿಧದ ಬುಡಕಟ್ಟು ಜನಾಂಗ. ಅವರ ಇನ್ಸ್ಟ್ರೂಮೆಂಟ್ ಕೂಡ ಮೇಲುಗಳ ಭಾಗದಲ್ಲಿ ಕೈ ಭಾಗದಲ್ಲಿ ತೋರಿಸಿದ್ರೆ ಸಣ್ಣ ಬುಡಿಕೆ ಇದೆ. ಇವರಿಗೆ ಗಿಡಬುಡಿಕೆಯವರು ಅಂತ ನಾವು ಆಡು ಭಾಷೆಯಲ್ಲಿ ಕರಿತೇವೆ. ಇವರ ಕಲ್ಪನೆಗಳ ಪ್ರಕಾರ ರಾತ್ರಿ ಹೊತ್ತಿನಲ್ಲಿ ಸ್ಮಶಾನಕ್ಕೆ ಹೋಗಿ ಹಕ್ಕಿಗಳ ಮಾತನ್ನು ಅನುಸರಣೆ ಮಾಡಿ ತಿಳ್ಕೊಂಡು ಶಾಸ್ತ್ರ ಹೇಳ್ತಾಯಿದ್ರು ಅಂತ ಕರೀತಾರೆ. ಹಕ್ಕಿ ಕಟ್ಟೋರು ಅಂತ ಕರೀತಾರೆ. ಅದಕ್ಕೋಸ್ಕರ ಇವರಿಗೆ ಹಕ್ಕಿ ಪಿಕ್ಕರು ಅಂತ ಕರೀತಾರೆ. ನಂತರದಲ್ಲಿ ಪಾದಾಂಗುಟಿ ನರ್ತನ ಅಂತ ಕರಿತೇವೆ. ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ವಿವಾಹದ ಸಂದರ್ಭದಲ್ಲಿ, ಮದುವೆಯ ಸಂದರ್ಭದಲ್ಲಿ ಕಾಲಿನ ಬೆರಳಿಗೆ ಉಂಗುರವನ್ನು ಹಾಕ್ಕೊಳ್ತೇವೆ. ಪಾದಾಂಗುಟಿ ಅಂತ ಕರಿತೇವೆ. ಆ ಕಾಲು ಬೆರಳನ್ನು ತೋರಿಸ್ತಾ ಇದ್ದಾಳೆ ದಾಸಿಗೆ ಉಂಗುರವನ್ನು ಹಾಕಲಿಕ್ಕೋಸ್ಕರ ಪಾದಾಂಗುಟಿ ನರ್ತನ ಅಂತ ಕರಿತೇವೆ. ಕಾಲಿನ 2ನೇ ಬೆರಳಿಗೂ ಗರ್ಭಕ್ಕೂ ಸಂಬಂಧ ಇರ್ತದೆ. ಗರ್ಭದ ಮೇಲಾಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತಡೆಗಟ್ಟುವ ಶಕ್ತಿ ಬೆಳ್ಳಿಗಿದೆ. ಆದ್ದರಿಂದ ಬೆಳ್ಳಿಯ ಉಂಗುರವನ್ನು ಕಾಲಿಗೆ ಹಾಕ್ತಕ್ಕಂಥದ್ದು ಕರ್ನಾಟಕದ ಪರಂಪರೆ. ಪುನರಾವೃತದ ವಿಗ್ರಹಗಳು ನಾದ ಕಂಟ್ರೋಲ್ ಮಾಡ್ತಿರೋದು. ನಂತರ ತಾಲಮಂಜರಿ ಅಂತ ಕರಿತೇವೆ. ಇರ್ತಕ್ಕಂಥ 3 ಪುರುಷ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ಈ ಜಾಲಂಧರದಲ್ಲಿ ಸಮುದ್ರ ಮಥನ ಕಥೆಯನ್ನು ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾನೆ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಕಡಿತಾರೆ ಅಮೃತಕ್ಕೋಸ್ಕರ. ಆ ಸನ್ನಿವೇಶದಲ್ಲಿ ಅದ್ಭುತವಾಗಿದೆ. ಇದೇ ರೀತಿ ಒಂದು ದೊಡ್ಡದಾದ ಸನ್ನಿವೇಶ ನಾವು ಆಂಕೋರ್ ವಾಟಿನ ದೇವಸ್ಥಾನದಲ್ಲಿ ನೋಡ್ಬೋದು, ಕಾಂಬೋಜದಲ್ಲಿ. ಇಲ್ಲಿ ಕೂಡ ತೋರಿಸ್ತಾನೆ ಸಾಗರ ಮಥನ ಅಥವಾ ಸಮುದ್ರ ಮಥನ. ಪ್ರಾರಂಭದಲ್ಲಿ ನೋಡಿದ ವಿಷ್ಣುವರ್ಧನ ಒಡ್ಡೋಲಗ, ಇದು ಅವನ ಮಗ 1ನೇ ನರಸಿಂಹನ ಒಡ್ಡೋಲಗ. ಪ್ರತೀತಿಯ ಪ್ರಕಾರ ಇವನ ಕಾಲದಲ್ಲಿ ಈ ದೇವಸ್ಥಾನದ ಜಾಲಂಧರಗಳನ್ನೆಲ್ಲ ಸೇರ್ಪಡೆ ಮಾಡಿರುವ ಕಲ್ಪನೆ ಇದೆ. ಇವನು ನರಸಿಂಹ ಬಲ್ಲಾಳ. ಇವನು ನರಸಿಂಹ ಬಲ್ಲಾಳ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಮೇಲ್ಭಾಗದಲ್ಲಿ ನರಸಿಂಹಸ್ವಾಮಿ ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ಇವನ ನಂತರದಲ್ಲೇ ಹೊಯ್ಸಳರ ದೊರೆಗಳಿಗೆ ಬಲ್ಲಾಳ ಅಂತಕ್ಕಂಥ ಬಿರುದನ್ನು ತಗೊಂಡ್ರೂ ಕಲ್ಪನೆ ಇದೆ. ಬಲ್ಲಾಳ ಅಂದರೆ ಎಲ್ಲವನ್ನೂ ಬಲ್ಲವನದು, ಬಲ್ಲ ಆಳು ಬಲ್ಲಾಳ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತೀತಿದು. 1ನೇ ನರಸಿಂಹ. ಮೊದಲು ನೋಡಿದ ವಿಷ್ಣುವರ್ಧನ ಆಸ್ಥಾನದ ಒಡ್ಡೋಲಗ, ಇದು ಅವನ ಮಗ ಬಲ್ಲಾಳ 1ನೇನ ಒಡ್ಡೋಲಗ. ಅವನಿಗೆ ಕಪ್ಪ ಕೊಡಲಿಕ್ಕೆ ಬರ್ತಕ್ಕಂಥ ಜನಗಳನ್ನು ತೋರಿಸ್ಬೋದು. ಹಾರ ತುರಾಯಿಗಳನ್ನು ತೊಗೊಂಡು ಬರ್ತಾಯಿದ್ದಾರೆ. ಅವನ ಪತ್ನಿ ಸಮೇತನಾಗಿದ್ದಾನೆ. ಅವನ ರಾಜಗುರುಗಳು ಕೂಡ ಈ ಕಡೆ ಇದ್ದಾರೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ